ರಾಜ್ಯ ರಾಜಕೀಯದಲ್ಲಿ ಡಿನೋಟಿಫಿಕೇಶನ್ ಕಿಚ್ಚು ತಾರಕಕ್ಕೇರಿದೆ. ಕೆಂಪಣ್ಣ ಆಯೋಗದ ವರದಿಯನ್ನ ಮಂಡಿಸಬೇಕಿತ್ತೆಂದು ಸಿಟಿ ರವಿ ವಾಗ್ದಾಳಿ. 4 ವರ್ಷ ಅಧಿಕಾರದಲ್ಲಿ ಇದ್ರಲ್ಲ, ಯಾಕೆ ಮಂಡಿಸಿಲ್ಲ ಎಂದು ಸಿಎಂ ತಿರುಗೇಟು. ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ಪ್ರಾಸಿಕ್ಯೂಷನ್ ಟೆನ್ಷನ್ ಮಧ್ಯೆ 2014ರಲ್ಲಿ ಸದ್ದು ಸುದ್ದಿ ಗದ್ದಲ ಎಲ್ಲದಕ್ಕೂ ಕಾರಣವಾಗಿದ್ದು ಅರ್ಕಾವತಿ ಬಡಾವಣೆ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಮತ್ತೆ ಮರುಜೀವ ಬಂದಿದೆ. ಅರ್ಕಾವತಿ ಪ್ರಕರಣ ಮುಂದಿಟ್ಟು ಬಿಜೆಪಿ ನಾಯಕರು ಹರಿಹಾಯ್ತಾ ಇದ್ದಾರೆ. ಪ್ರಾಮಾಣಿಕವಾಗಿದ್ರೆ ಕೆಂಪಣ್ಣ ಆಯೋಗದ ವರದಿಯನ್ನ ಸದನದಲ್ಲಿ ಮುಂದಿಡಬೇಕಾಗಿತ್ತು ಅಂತ ಸಿಟಿ ರವಿ ಗುಡುಗಿದ್ದಾರೆ. ಪ್ರಾಮಾಣಿಕತೆ ಇಲ್ಲಿ ಸಾಬೀತುಪಡಿಸೋದಕ್ಕೆ ನೀವು ಅದನ್ನು ಟೇಬಲ್ ಮಾಡಬೇಕಿತ್ತು, ನೀವು ಅದರ ಮೇಲೆ ಆಕ್ಷನ್ ತಗೊಳ್ಬೇಕಿತ್ತು. ಯಾಕೆ ಆಕ್ಷನ್ ತಗೋತಿಲ್ಲ? ಯಾಕೆ ಸುಮ್ಮನೆ ಇದ್ದೀರಿ? ನಿಮ್ಮ ಮೌನವೇ ಹೇಳುತ್ತೆ. ಅದ್ರ ಬಗ್ಗೆ ನೀವು ಮಾತಾಡಿದ್ರೆ ಇನ್ನೇನೋ ಒಂದು ವಿಷಯಾಂತರ ಮಾಡೋದು ಹೇಳುತ್ತೆ. ಬಿಜೆಪಿಯವರು 4 ವರ್ಷ ಇದ್ರಲ್ಲ, ಯಾಕೆ ಮಂಡಿಸಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಬಿಜೆಪಿ ಯಾಕೆ ವಿಧಾನಸಭೆಯಲ್ಲಿ ವರದಿಯನ್ನ ಮಂಡಿಸಿಲ್ಲ? ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಈಗ ಲೆಟರ್ ಬರೆದಿದ್ದಾರೆ. ಆಗ ಸಿಟಿ ರವಿ ಮಂತ್ರಿ ಆಗಿದ್ರು, ಯಾಕೆ ಬಿಡುಗಡೆ ಮಾಡಿಲ್ಲ ಅಂತ ತಿರುಗೇಟು ನೀಡಿದ್ದಾರೆ. ಬಿಜೆಪಿಯವರು 4 ವರ್ಷ ಇದ್ರಲ್ಲ, ಯಾಕೆ ಬರಲಿಲ್ಲ? They were in power. Why they were not placed before the assembly? 4 ವರ್ಷ ಇದ್ರಲ್ರಿ. ಈಗ ಸಿಟಿ ರವಿ ಲೆಟರ್ ಬರೆದಿದ್ದಾರೆ. ಯಾಕೆ ಅವರೇ ಮಂತ್ರಿ ಇದ್ರಲ್ಲ? ಸತ್ಯ ಹರಿಶ್ಚಂದ್ರ ಅಂತ ಹೇಳಿಕೊಂಡಿಲ್ಲ ಅಂತ ಎಚ್ಡಿಕೆಗೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ತಿರುಗೇಟು ನೀಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದವರು, ಸತ್ಯ ಹರಿಶ್ಚಂದ್ರರ ರೀತಿ ಕುಮಾರಸ್ವಾಮಿ ಮಾತನಾಡ್ತಾ ಇದ್ರು. ಬೇನಾಮಿ ಡಿನೋಟಿಫಿಕೇಶನ್ ಅರ್ಜಿ ತೆಗೆದುಕೊಂಡಿದ್ದು ನಿಜಾನ? ನಿಮ್ಮ ಪತ್ನಿ ಸಹೋದರನ ಹೆಸರಿನ ನೋಂದಣಿ ಆಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸತ್ಯ ಹರಿಶ್ಚಂದ್ರ ಅಂತ ನಾನು ಹೇಳ್ಕೊಂಡಿಲ್ಲ. ಬೇನಾಮಿ ಡಿನೋಟಿಫಿಕೇಶನ್ನಿಗೆ ಅರ್ಜಿ ತಗೊಂಡಿದ್ದು ನಿಜಾನಾ? ಕೆಂಪಣ್ಣ ವರದಿಯನ್ನ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಲಾಗಿತ್ತು ಎಂಬ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಕೆಂಪಣ್ಣ ವರದಿಯಲ್ಲಿ ಸಿಎಂ ಮೇಲೆ ಆರೋಪ ಬಂದಿತ್ತು ತಾನೆ, ಇವರು ಸತ್ಯ ಹರಿಶ್ಚಂದ್ರನ ಮಕ್ಕಳ ಅಂತ ಛಲವಾದಿ ನಾರಾಯಣಸ್ವಾಮಿ ತಿರುಗೇಟು ನೀಡಿದ್ದಾರೆ. ವರದಿ ಕೆಂಪಣ್ಣ ವರದಿ ಬಂದಿತ್ತಲ್ಲ, ಮುಟ್ಟೇ ಇರಲಿಲ್ಲ. ಅದರಿಂದ ಈಗ ಕೇಳ್ತಾರೆ ವರದಿ ಯಾರ ವಿರುದ್ಧ ಇದ್ದಿದ್ದು? ಮುಖ್ಯಮಂತ್ರಿಗಳ ವಿರುದ್ಧ. ಈಗ ಅವರೇ ಮುಖ್ಯಮಂತ್ರಿ ಇದ್ದಾರೆ. ಕಳೆದ 5 ವರ್ಷದ ಹಿಂದೆ ಅವರೇ ಮುಖ್ಯಮಂತ್ರಿ ಇದ್ದರು. ಯಾಕೆ ಕೆಂಪಣ್ಣ ವರದಿಯನ್ನು ತಗೊಂಡು ನೀವು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟಿದ್ರಿ? 2022ರಲ್ಲಿ ಸಚಿವರು ಲಂಚ ಸ್ವೀಕರಿಸಿ ಸಿಕ್ಕಿಬಿದ್ದಾಗ ರಾಜ್ಯಪಾಲರಿಗೆ ದೂರು ನೀಡಿದ್ದರು. ಯಾವುದೇ ಕ್ರಮ ಆಗಿಲ್ಲ ಅಂತ ಕಂದಾಯ ಖಾತೆ ಸಚಿವ ಕೃಷ್ಣ ಭೈರೇಗೌಡ ವಾಗ್ದಾಳಿ ನಡೆಸಿದ್ರು. ಬೆಂಗಳೂರಲ್ಲಿ ಮಾತನಾಡಿದ ಅವರು, ರಾಜ್ಯಪಾಲರು ರಾಜಭವನದಲ್ಲಿ ಕುಳಿತು ರಾಜಕೀಯ ಮಾಡ್ತಾ ಇದ್ದಾರೆ, ಇದನ್ನ ಮೊದಲು ನಿಲ್ಲಿಸಬೇಕು ಅಂತ ಆಗ್ರಹಿಸಿದ್ರು. ಒಬ್ಬ ಸಚಿವರು ಲಂಚ ತಗೊಳ್ತಾ ಇರೋದು, ಅವ್ರ ಪರವಾಗಿ ಅವರ ಸಹೋದರ ಲಂಚ ತಗೊಳ್ತಾ ಇರೋದು ಸಿಕ್ಕಾಕೊಂಡಿದೆ. ಲೋಕಾಯುಕ್ತ ತನಿಖೆಯಲ್ಲಿ ಹೇಳಿದ್ದಾರೆ, ಮೇಲ್ನೋಟಕ್ಕೆ ಭ್ರಷ್ಟಾಚಾರ ನಡೆದಿದೆ ಅಂತ. ಇದು ಯಾವ ಪಾರದರ್ಶಕತೆ ಅಂತ ನಮಗೆ ಅರ್ಥ ಮಾಡಿಸಿ ಫಸ್ಟು. ಆಮೇಲೆ ನೀವು ಉಳಿದಿದ್ದು ಕೇಳಿ. ರಾಜ್ಯಪಾಲರ ಕಚೇರಿಯಲ್ಲಿ ಕೂತ್ಕೊಂಡು ಸಂವಿಧಾನಕ್ಕೆ ಅಪಚಾರ ಮಾಡಿ ರಾಜಕೀಯ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಸುಮ್ಮನಿದ್ದರೂ ಬಿಜೆಪಿಯವರು ಸುಮ್ಮನಿರೋದಕ್ಕೆ ಬಿಡ್ತಾ ಇಲ್ಲ ಅಂತ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ವಾಗ್ದಾಳಿ ನಡೆಸಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದ ಅವರು, ರಾಜ್ಯಪಾಲರನ್ನ ಚೂ ಬಿಟ್ಟು ಬಿಜೆಪಿಗರು ರಾಜಕಾರಣ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಸಿ ಬಳಿಯೋದಕ್ಕೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ. ಬಿಎಸ್ವೈ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಈ ಕೇಸ್ಗಳು ನೆನಪಾಗಲಿಲ್ವೇ ಅಂತ ತಿರುಗೇಟು ನೀಡಿದ್ದಾರೆ. ರಾಜ್ಯಪಾಲರು ಸುಮ್ಮನಿರೋಕೆ ಬಿಜೆಪಿಯವರು ಬಿಡ್ತಾ ಇಲ್ಲ. ಕೇಂದ್ರ ಸರ್ಕಾರದವರು ಇವರು ಸೇರ್ಕೊಂಡು ಅವ್ರು ಸುಮ್ಮನಿರೋಕೆ ಬಿಡ್ತಾ ಇಲ್ಲ. ಎಸ್ಐಟಿ ಚಾರ್ಜ್ ಶೀಟ್ನಲ್ಲಿ ನಾಗೇಂದ್ರ ಹೆಸರು ಯಾಕೆ ಬಿಟ್ರು ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಈ ಹಿಂದೆ ಭ್ರಷ್ಟಾಚಾರ ಮಾಡ್ತಾ ಇದ್ರು, ಈಗಲೂ ಮಾಡ್ತಾ ಇದ್ದಾರೆ. ನಾನು ಅಸಹಾಯಕನಾಗಿ ಮಾತನಾಡ್ತಾ ಇಲ್ಲ ಅಂತ ಸಿಟಿ ರವಿ ಹೇಳಿದ್ದಾರೆ. ಅಂತ ನಾಗೇಂದ್ರ ಅಂತ ಹೇಳಿಕೆ ಕೊಟ್ಟ ಮೇಲೂ ಕೂಡ ನಾಗೇಂದ್ರನ ಹೆಸರನ್ನೇ ಉಲ್ಲೇಖ ಮಾಡ್ದಲೇ ರಿಪೋರ್ಟ್ ಕೊಡ್ತಾರೆ. ಆ ಥರ ಏನೋ ಮುಚ್ಚಾಕಿದೀವಾ? ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರಿಂದ ಕಲಿಬೇಕಾಗಿದ್ದ ಏನೂ ಇಲ್ಲ ಅಂತ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ರಾಜ್ಯದ ಜನರಿಗೆ ಬಿಎಸ್ ಯಡಿಯೂರಪ್ಪ ಅವರ ಸೇವೆಯ ಬಗ್ಗೆ ಗೊತ್ತಾಗಿದೆ ಅಂತ ಹೇಳಿದ್ರು. ಯತ್ನಾಳಿಂದ ಕಲಿಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ರಾಜ್ಯದ ಪ್ರತಿಯೊಬ್ಬರು ಕೂಡ ಗೊತ್ತಿದೆ ಯಡಿಯೂರಪ್ಪನವರು ಒಬ್ಬ ಜನನಾಯಕರಾಗಿ ಹೇಗೆ ನಡ್ಕೊಂಡಿದ್ದಾರೆ.
ವಿಧಾನಸಭೆ ಸದಸ್ಯತ್ವದಿಂದ ಮುನಿರತ್ನ ಅಮಾನತು ಮಾಡುವಂತೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಆಗ್ರಹಿಸಿದ್ದಾರೆ. ಈ ಬಗ್ಗೆ ವಿಧಾನಸಭಾ ಸಭಾಧ್ಯಕ್ಷರಿಗೆ ಪತ್ರ ಬರೆದಿದ್ದು, ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ನೈತಿಕ ಅಧಃಪತನ ಕಾರಣವಾದ ಹಾಗೂ ಅತ್ಯಂತ ಹೇಯವಾದ ಅಸಭ್ಯವಾದ ಭಾಷೆಯನ್ನ ಬಳಸಿದ್ದಾರೆ. ಈ ಘಟನೆ ಕ್ಷಮಾರ್ಹವಲ್ಲ. ವಿಧಾನಸಭೆ ಸದಸ್ಯರಿಗೆ ನೈತಿಕ ಮೌಲ್ಯಗಳ ನಿಯಂತ್ರಣ ಹೇರಬೇಕು. ಅದಕ್ಕಾಗಿ ನೀತಿ ನಿರೂಪಣಾ ಸಮಿತಿ ರಚಿಸಬೇಕಾದ ಅವಶ್ಯಕತೆ ಇದೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ.